ಇದ್ದಾರೆ, ಇಲ್ಲಿ ತನಿಖೆಗಳು ಆಗ್ತಾ ಇದೆ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಾರ್ಕಳ ಮಹಾಜನತೆಗೆ ಈ ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ರು, ರಾಮನ ಹೆಸರಿನಿಂದ ಏನು ರಾಜಕಾರಣ ಮಾಡ್ತಾ ಇದ್ರು, ಭಗವಂತನಿಗೂ ಕೂಡ ಮೋಸ ಮಾಡಿದ್ದಾರೆ. ಮಾನ್ಯ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಭ್ರಮನಿರಸಗೊಂಡಿದ್ದಾರೆ. ಜನ ಎಲ್ಲರಿಗೂ ಈಗ ಗೊತ್ತಾಗಿದೆ, ಮೂರ್ತಿ ಕಂಚಿನದ್ದು ಅಥವಾ ಮೂರ್ತಿ ಫೈಬರ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಜಗಜ್ಜಾಹೀರಾಗಿದೆ. ಅದರಲ್ಲೂ ಕೂಡ ನಮ್ಮ ಕಡೆ ಒಂದು ಭಾಷೆ ಹೇಳ್ತಾರೆ, ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳಿ. ಅದರಲ್ಲೂ ಕೂಡ ಅದು ಫೈಬರ್ದಲ್ಲ, ಅದು ಕಂಚಿಂದು ಅಂದರೆ ಇವರು ಯಾವ ರೀತಿ ಅಂತಂದರೆ ಒಂದು ಸುಳ್ಳನ್ನು 1000 ಬಾರಿ ಹೇಳಿ ಅದು ಸತ್ಯ ಮಾಡುವಂಥ ಕರಗತ ಬಂದುಬಿಟ್ಟಿದೆ ಇವ್ರಿಗೆಲ್ಲರಿಗೂ. ಆದರೆ ಜನ ಎಚ್ಚೆತ್ಕೊಳ್ಬೇಕು, ವಿಶೇಷವಾಗಿ ಉಡುಪಿ ಜಿಲ್ಲೆಯ ಜನ ಎಚ್ಚೆತ್ಕೊಳ್ಬೇಕು. ನಾವು ದೇವರ ಭಕ್ತರು, ನಾವು ದೇವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡಂಥವ್ರು, ಸಂಸ್ಕೃತಿಯನ್ನು ಉಳಿಸುವಂಥವ್ರು. ಇಂಥ ಒಂದು ಚಾಲಾಕಿತನಕ್ಕೆ ನಾವು ಮೋಸ ಹೋಗಬಾರ್ದು. ದೇವರನ್ನೇ ಬಿಡಲಿಲ್ಲ, ಇನ್ನು ನೀವು ಯಾವ ಲೆಕ್ಕ? ದೇವರನ್ನಲ್ಲೇ ರಾಜಕಾರಣ ಮಾಡ್ತಾ ಇದ್ದಾರೆ. ನೀವೆಲ್ಲ ಎಚ್ಚೆತ್ಕೊಳ್ಳಿ ಅಂತ ಈ ಒಂದು ಶುಭ ಗಳಿಗೆಯಲ್ಲಿ ಹೇಳಲಿಕ್ಕೆ ಹಿನ್ನೆಲೆಯಲ್ಲಿ ನೋಡೋಣ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ್ಕೊಂಡು ಏನು ವಿಚಾರವನ್ನ ಮಾಡ್ತಾರೋ ಅದಕ್ಕೆ ನಾವು ಅವರ ಜೊತೆ. ಒಳ್ಳೆ ಕ್ವಶನ್ ಕೇಳಿದ್ರಿ ಬ್ರದರ್. ಖಂಡಿತವಾಗ್ಲೂ ಗೋಮಾಳ ಜಾಗದಲ್ಲಿ ಏನು 280 ಎಕರೆ ಗೋಮಾಳ ಪ್ರದೇಶದಲ್ಲಿ ಮೂರ್ತಿಯನ್ನ ಮಾಡಬಾರ್ದು ಅಂತ ಬಿಜೆಪಿಯ ಕೊನೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್, ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ. ಯಾರು? ನಾವಲ್ಲ, ಬಿಜೆಪಿಯ ಕೊನೆ ಕ್ಯಾಬಿನೆಟ್ನಲ್ಲಿ. ಆದರೂ ಕೂಡ ಅಲ್ಲಿ ಮಾಡಿದ್ದಾರೆ. ಆದರೆ ನಾವು ಅದಕ್ಕೆ ಕೈ ಹಾಕಲಿಲ್ಲ. ನಾವು ಅದನ್ನು ಮುಂದುವರಿಸಬೇಕು, ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಆಸೆ, ಅದರ ಉದ್ದೇಶ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಆ ಮೂರ್ತಿಯನ್ನು ಕಂಪ್ಲೀಟ್ ಮಾಡುವುದು ನಮ್ಮ ಸರ್ಕಾರದ ಹೊಣೆ. ಗೋಮಾಳ ಜಾಗ ಅವರು ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಬಿಜೆಪಿಯವರ ದ್ವಂದ್ವ ನಿಲುವನ್ನು ನೋಡಿ ನೀವು. ಒಂದು ಕಡೆ ದೇವರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ, ಇನ್ನೊಂದು ಕಡೆ ಗೋಮಾಳದಲ್ಲಿ ಮಾಡಬಾರ್ದು ಅಂತ ಹೇಳಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕ್ಯಾಬಿನೆಟ್. ಸೊ ಇದು ಯಾರಿಗೆ ಮೋಸ ಆಗ್ತಾ ಇದೆ? ಸುನಿಲ್ ಕುಮಾರ್ ಅವರು ಯಾರಿಗೆ ಮೋಸ ಮಾಡಿದ್ದಾರೆ? ಅರ್ಥ ಮಾಡ್ಕೊಳ್ಳಿ. ಮ್ಯಾಮ್, ಕಂಚಿನಾಡ್ಕ ಟೋಲ್ ಗೇಟಿಗೆ ತುಂಬ ಅಪೋಸಿಷನ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಯಾಕಂದರೆ ಬರೀ 4 ಕಿಲೋಮೀಟರ್ನಲ್ಲಿ ರಾಜ್ಯ ಹೆದ್ದಾರಿದು, ರಾಷ್ಟ್ರ ಹೆದ್ದಾರಿದು ಟೋಲ್ ಇದೆ. ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ನನ್ನ ಗಮನಕ್ಕೂ ಬಂದಿದೆ. ಇವತ್ತು 3:30 ಗಂಟೆಗೆ ನಾನು ಮತ್ತು ಸ್ಥಳೀಯ ಶಾಸಕರು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳಾದಂಥ ವಿದ್ಯಾಕುಮಾರಿ ಅವರು ಮತ್ತು SP ಅವರು ಎಲ್ಲರೂ ಸೇರ್ಕೊಂಡು ಇವತ್ತು ಹೋಗಿ ಕಣ್ಣಿನಿಂದ ನೋಡಿ, ನನಗೆ ಪ್ರತ್ಯಕ್ಷವಾಗಿ ಅವರು 4 ಕಿಲೋಮೀಟರ್ದಲ್ಲಿ ಜನರಿಗೆ ತೊಂದರೆ ಆಗುತ್ತೆ, 2 ಕಡೆ ಟೋಲ್ ಸುಂಕವನ್ನು ಕೊಟ್ಟರೆ ಅಂತ ಹೇಳ್ತಾ ಇದ್ದಾರೆ. ನಾನು ಸ್ವತಃ ಹೋಗಿ ಅದನ್ನು ವೀಕ್ಷಣೆ ಮಾಡ್ತೀನಿ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ, ಬರೀ 4 ಕಿಲೋಮೀಟರ್ ಇದ್ದರೆ ನಾನು ಸಚಿವರ ಹತ್ರ ಮಾತಾಡಿ ಅದನ್ನು ಏನು ಮಾಡಬೇಕು ನಾನು ಮಾಡ್ತೀನಿ.